ಅವು ಕೌಂಟ್ನಾರ ಊದಿನ ಕಡ್ಡಿ ಅವು ಚಲೋನು ಅಲ್ಲ. ಈ ರೆಬ್ಬಮ್ಮಾಯಿ ಗುಡಿ ಮುಂದೆ ಹಚ್ಚಿರ್ತಾರಲ್ಲ, ಹೋಗಿರ್ತೀನಿ ಅಲ್ಲಿ ದರ್ಶನ ತೊಳಕ್ಕೆ, ಅವು ಕುಡಿದು ಹೊಗೆ ಪಡಿದ್ರೆ ನಮ್ಮ ದನಿನೇ 7 ತಿಂಗಳು ಬರಲ್ಲ ಏನ್ರಿ. 2 ಊದಿನ ಕಡ್ಡಿ ತೊಗೊಂಡು ಇಡೀ ಊರಾಗಿನ ಈ ಗುಡಿಗೆ ಹೋಗೋದು, ಅದೇ ದೀಪಕ್ಕೆ ಹಚ್ಚೋದು, ಅಲ್ಲೇ ಬೆಳಗೋದು, ಮತ್ತು ಅದೇ ಗಾಡಿಗೆ ಆರಿಸೋದು, ಮತ್ತು ಅವು 2 ಊದಿನ ಕಡ್ಡಿ ಮತ್ತೆ ತೊಗೊಂಡು ಬರೋದು. 2 ಊದಿನ ಕಡ್ಡಿಗೆ ಇಡೀ ಊರೇ ಮುಗಿಸ್ತಾನ ಅವನು ಧರ್ಮ ಅಂತದ್ದು. ನಮ್ಮ ಬದುಕಿಗೆಂದ ಸುಖ ಸಿಗಬೇಕು, ನಮ್ಮ ಜೀವನಕ್ಕೆಂದ ಆನಂದ ಸಿಗಬೇಕು, ನಮ್ಮ ಜೀವನಕ್ಕೆಂದ ನೆಮ್ಮದಿ ಅನ್ನತಕ್ಕಂಥ ದೊರಿಬೇಕಾಗಿತ್ತು ಅಂತಿಕೊಂಡ್ರೆ ನಾವು ಏನು ಮಾಡಿದ್ರು ಕೂಡ ನಮಗೆ ನೆಮ್ಮದಿ ಸಿಗಂಗಿಲ್ಲ. ಇವತ್ತಿಟ್ಟೆಲ್ಲ ಜನ ಬಂದು ಕುಂತೀರಿ, ನಿಮಗೆ ರೊಕ್ಕ ಕಮ್ಮಿಲ್ಲ, ದೊಡ್ಡ ದೊಡ್ಡ ಮನೆ ಕಟ್ಟೀರಿ, ಮನೆಯಾಗಿಂದ ರೊಕ್ಕ ಇಟ್ಟೀರಿ, ಬಂಗಾರ ಇಟ್ಟೀರಿ, ಎಲ್ಲಾನೇ ಕೂಡ ಇಟ್ಟೀರಿ ನಿಜ. ಆದ್ರೆ ನಿಮಗೆ ನೆಮ್ಮದಿ ಆದೇನ್ರಿ ಎತ್ತುಕೊಂಡು ಕೇಳಿದ್ರೆ ನಾವು ಯಾರು ಕೂಡ ನೆಮ್ಮದಿಯಿಂದ ಇಲ್ಲ ತಗೊಂಡು ಹೇಳ್ತೀವಿ ಹೊರತಾಗಿ ಏನೋ ಭಾಳ ನೆಮ್ಮದಿಯಿಂದ ಇದೀನಿ ರೀ ಎತ್ತುಕೊಂಡು ಹೇಳ್ತಕ್ಕಂಥವ್ರು ಯಾರೂ ಇಲ್ಲ. ಯಾಕೆ ತಗೊಂಡ ಕೇಳಿದ್ರೆ ಆ ನೆಮ್ಮದಿ ಎಲ್ಲಿನೂ ಕೂಡ ರೊಕ್ಕದಾಗಂದ ಸಿಗತಕ್ಕಂಥದ್ದಲ್ಲ, ಆ ನೆಮ್ಮದಿ ಬಂಗಾರದೊಳಗಂದ ಸಿಗತಕ್ಕಂಥದ್ದಲ್ಲ. ಆ ನೆಮ್ಮದಿ, ಆ ಮುಕ್ತಿ ಅನ್ನತಕ್ಕಂಥದ್ದು ಬಹಳ 100 ಎಕರೆಯಿಂದ ಹೊಲ ಗಳಿಸೋದ್ರಿಂದ ನಮ್ಮ ಮುಕ್ತಿ ಸಿಗ್ತದೇನ್ರಿ ಎತ್ತುಕೊಂಡ ಕೇಳಿದ್ರೆ ಮುಕ್ತಿ ಸಿಗಂಗಿಲ್ಲ. ಆ ಮುಕ್ತಿ ಸಿಗಲೇಬೇಕಾಗಿತ್ತು ಎತ್ತುಕೊಂಡ್ರೆ ಯಾರು ಬೇಕ್ರಿ ಎತ್ತುಕೊಂಡ್ರೆ ಒಬ್ಬ ಸದ್ಗುರುನಾಥ ಬೇಕು ಏನ್ರಿ, ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರು ಬೇಕು. ಹಿಂದೆ ನಿಮಗೆಲ್ಲರಿಗೂ ಕೂಡ ಗೊತ್ತದ ಲಚ್ಚಣ ಸಿದ್ದಪ್ಪ ಮಹಾರಾಜರು. ಲಚ್ಚಣ ಸಿದ್ದಪ್ಪ ಮಹಾರಾಜರು ಇಲ್ಲಿ ನನ್ನ ಹುಟ್ಟಿದೂರಿಂದ ಕನ್ನೊಳ್ಳಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತದ. ನಂದು ಹುಟ್ಟಿದೂರು ಇಲ್ಲೇ ಸಿಂದಗಿ ತಾಲೂಕಿಂದ ಕನ್ನೊಳ್ಳಿ. ಕನ್ನೊಳ್ಳಿ ಒಳಗಿಂದ ಒಂದು ಮಠ ಇದೆ ನಂದು. ಅದು ಯಾವ ಮಠ ಹತ್ತಿಕೊಂಡದ ಕೇಳಿದ್ರೆ ದೊಡ್ಡಪ್ಪ ಮಹಾರಾಜರು ಹೊತ್ತಿಕೊಂಡಂದು. ಅವರು ಲಿಂಗಾಯತ ಉಪ್ಪಾರು. ಯಾರು? ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಿಂಗಾಯತ ಉಪ್ಪಾರು. ಲಚ್ಚಣ ಸಿದ್ದಪ್ಪ ಮಹಾರಾಜ ಇವರೆಲ್ಲ ಏನು ಹೊತ್ತಿಕೊಂಡದ ಕೇಳಿದ್ರೆ ಇವರು ಪಂಚಾಳರು. ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಳರು, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಿಂಗಾಯತ ಉಪ್ಪಾರು. ಅವಾಗೆಲ್ಲ ಉಪ್ಪಾರೆ ಗಾಡಿ ಕಟ್ತಿದ್ರು. ಯಾವಾಗ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಗಾಡಿ ಕಟ್ಟವ, ಲಚ್ಚಣ ಸಿದ್ದಪ್ಪ ಮಹಾರಾಜ ಕಟ್ಟಿಗೆ ಕೆಲಸ ಮಾಡ್ತಿದ್ದೆ. ಮ್ಯಾಲೆ ಜಂತಿ ತುಲಿ ಇವೆಲ್ಲ ಡಿಸೈನ್ಗಳು ಭಾಳ ಚಂದ ಮಾಡ್ತಿದ್ರು. ನೀವು ಬಹುಶಃ ಇವತ್ತು ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಲಚ್ಚಣ ಸಿದ್ದಪ್ಪ ಮಹಾರಾಜರು ಮಾಡಿರ್ತಕ್ಕಂಥ ಕಟ್ಟಿಗೆ ಕೆಲಸ ನಮ್ಮ ಕನ್ನೊಳ್ಳಿ ಒಳಗೆ ಏನ್ರಿ, ನಮ್ಮಲ್ಲಿ ರಡ್ಡರ ಮನಿತನ ಕಟ್ಟ್ಯಾರ ಅವರು ಏನ್ರಿ. ದೊಡ್ಡಪ್ಪ ಮಹಾರಾಜ ಗಾಡಿ ಕಟ್ಟ್ಯಾನ, ಲಚ್ಚಣ ಸಿದ್ದಪ್ಪ ಮಹಾರಾಜರಿಂದ ಕಟ್ಟಿಗೆ ಕೆಲಸ ಮಾಡ್ಯಾರ. ಇವರಿಬ್ಬರು ಯಾರ ಮಕ್ಕಳು ಒತ್ತುಕೊಂಡ ಕೇಳಿದ್ರೆ ಇದೇ ನಮ್ಮ ಬಂತನಾಳದೊಳಗಿರ್ತಕ್ಕಂಥ ಶಂಕರಲಿಂಗ ಶಿವಗಳು ಎತ್ತುಕೊಂಡಾಗಿವಾದರು. ಬಂತನಾಳದ ಶಂಕರಲಿಂಗ ಶಿವಗಳು ಎತ್ತುಕೊಂಡಾಗಿವಾದರು. ಆ ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರಿಬ್ಬರು ಏನ್ರಿ. ಇವ್ರದೊಂದು ಇದನ್ನೇ ಬೇರೆ. ಲಚ್ಚಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಕೌದ್ಯಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ಇವರೆಲ್ಲ ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರೆಲ್ಲ. ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಅವಾಗೇನೋ ಅವನು ದೊಡ್ಡಪ್ಪ ಮಹಾರಾಜ ಎತ್ತುಕೊಂಡು ಇದ್ದಿದ್ದಿಲ್ಲ, ಅವನ ಹೆಸರಲ್ಲಿ ಗುರುಲಿಂಗಪ್ಪ ಹತ್ತುಕೊಂಡಿತ್ತು. ಇದು ದೊಡ್ಡಪ್ಪ ಹತ್ತುಕೊಂಡು ಇಟ್ಟಿದ್ದು ಲಚ್ಚಣ ಸಿದ್ದಪ್ಪ ಮಹಾರಾಜರು ಇಟ್ಟಿದ್ದು. ಯಾಕಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ ಶ್ರೀಶೈಲ ಪಾದಯಾತ್ರಕ್ಕಿಂತ ಹೋದಾಗ ಅಲ್ಲಿ ಕಾಲು ಜಾರಿಂದ ಕಮರಿ ಕೋಳದೊಳಗೆ ಅಂದು ಬೀಳಾಗ ಆ ದೊಡ್ಡ ಗುರುಲಿಂಗ ಹತ್ತುಕೊಂಡು ಅಂದಾಗ ಇಲ್ಲೇ ಕೂತ್ಕೊಂಡು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜರು ಲಚ್ಚಣ ಸಿದ್ದಪ್ಪ ಮಹಾರಾಜಗೆ ಅಲ್ಲಿ ಅಂತರಲ್ಲೇ ನೇತು ಹಿಡಿದಿದ್ರು. ಅದಕ್ಕೆ ಹೊಳ್ಳಿ ಬಂದ ಲಚ್ಚಣ ಸಿದ್ದಪ್ಪ ಮಹಾರಾಜರು ಏನಂದ್ರು, ನೀ ಬರೇ ಗುರುಲಿಂಗಪ್ಪ ಅಲ್ಲೋಯಪ್ಪ, ನಾನು ಉಳಿಸಿರ್ತಕ್ಕಂಥ ನೀ ದೊಡ್ಡಪ್ಪಿದೋ, ನೀ ದೊಡ್ಡಪ್ಪಿದೆ ನನಗೆ ದೊಡ್ಡಪ್ಪಿದೆ ಎತ್ತುಕೊಂಡು ದೊಡ್ಡಪ್ಪ ಅಂದಿದ್ದಕ್ಕೆ ದೊಡ್ಡಪ್ಪ ಮಹಾರಾಜರು ಹತ್ತುಕೊಂಡು ಹೆಸರು ಬಂತು. ಅವ್ರು ಇಟ್ಟೆಲ್ಲ ಶಕ್ತಿ ಪಡಿಬೇಕಾದ್ರೆ ಎದರಿಂದ ಹತ್ತುಕೊಂಡ ಕೇಳಿದ್ರೆ ಸುಮ್ಮನೆ ನಿಮಗೆ ಅಂತ ಹೇಳ್ತೀನಿ, ಬಂತನಾಳ ಶಂಕರಲಿಂಗ ಶಿವಗಳಿಂದ ಉಪದೇಶ ಪಡಿಬೇಕಾಗಿತ್ತು ಏನ್ರಿ. ಉಪದೇಶ ಅಂದ್ರೆ ಏನು? ಬರೇ ಅವರಿಂದ ಮಂತ್ರ ಕಿವಿಯಾಗಿ ಅಂತ ಹೇಳಿಸ್ಕೋಬೇಕಾಗಿತ್ತು. ನೋಡ್ರಿ ಅವರೆಲ್ಲ ಎಷ್ಟು ಸೇವಾ ಮಾಡ್ತಾರೆ. ಬಂತನಾಳ ಶಂಕರಲಿಂಗ ಶಿವಗಳಿಂದ ಏನ್ರಿ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಏನು ಮಾಡಬೇಕಾಗಿತ್ತು ಅಂತಂದ್ರೆ ಆ ಗುರುವಿನಿಂದ ಉಪದೇಶ ಅಂತಕ್ಕಂಥ ಪಡಿಬೇಕಾಗಿತ್ತು. ಅಂದ್ರೆ ಮಂತ್ರ ಉಪದೇಶ ಅಂತಕ್ಕಂಥ ಪಡಿಬೇಕಾಗಿತ್ತು. ಆ ಉಪದೇಶ ಪಡ್ಕೊಂಡಾಗ ಮಾತ್ರ ಈ ಜನ್ಮ ಸಾರ್ಥಕ ಆಗ್ತದ ತಂದು ಯಾವಾಗಿಂದ ದೊಡ್ಡಪ್ಪ ಮಹಾರಾಜ ಆ ಶಂಕರಲಿಂಗ ಶಿವಗಳು ಸೇವಾದಾಗೆ ಇದ್ದ, ಸೇವಾ ಮಾಡ್ತಿದ್ದ. ಹಿಂಗೆ ಸೇವಾ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಅವಾಗೆಲ್ಲ ಕಾಲ್ನಡಿಗೆನೆ. ಹೋದ್ರೆ ಅಂದ್ರೆ ಕುದುರೆ ಮೇಗಂದ ಹೋಗಬೇಕು, ಬಿಟ್ಟರೆ ಅಂದ್ರೆ ನಡ್ಕೋತಿಂದ ಹೋಗಬೇಕು. ಶಂಕರಲಿಂಗ ಶಿವಗಳು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕಿಂತ ಪಂಚರಾತ್ರಿ ಮಾಡ್ತಾ ಏನ್ರಿ ಜಗತ್ತಿನ ಜೀವಿಗಳಿಗೆ ಧರ್ಮದ ಉಪದೇಶ ಮಾಡ್ತಿದ್ರತ್ತ. ಯಾರು? ಬಂತನಾಳದ ಶಂಕರಲಿಂಗ ಶಿವಗಳು. ನೋಡ್ರಿ ಅವಾಗೆಲ್ಲ ಹೆಂಗಿತ್ತು.
ಸ್ವಾಮಿಯಾಗಿ ಒಬ್ಬ ಸ್ವಾಮಿಯಾಗಿ ಏನಂತ ತಿಳ್ಕೊಂಡ್ರೆ ಬರೀ ಅಂದ ಮಠದಾಗ ಕುಂತು ಉಣ್ಣಕ್ಕಲ್ಲ ಏನ್ರಿ. ಆಸ್ತಿನ ಹಾನಗಲ್ ಕುಮಾರಶಿವಗಳೊಂದು ಮಾತು ಹೇಳ್ತಾರೆ ಏನ್ರಿ. ಹಾನಗಲ್ ಕುಮಾರಶಿವಗಳೊಂದು ಮಾತು ಹೇಳ್ತಾರೆ, ಆಸ್ತಿಗಾಗಿ ಸ್ವಾಮಿ ಆಗುವುದಕ್ಕಿಂತ ಆದರ್ಶಕ್ಕಾಗಿ ಅಂದ್ರೆ ಸ್ವಾಮಿ ಆಗ್ಬೇಕತ್ತ. ಸುಮ್ಮನೆ ಏನೋ ದೊಡ್ಡ ಮಠ ಸಿಕ್ತು ಏನ್ರಿ, ಮಠಕ್ಕಿಂತ ದೊಡ್ಡ ಸ್ವಾಮಿ ಆಗೀನಿ, ಭಕ್ತರು ದಿನ ಅಡಿಗೆ ತಂದು ಕೊಡ್ತಾರ, ಉಂಡು ಕುಂದ್ರಲಕ್ಕಿಂತ ಸ್ವಾಮಿಗಳಲ್ಲ. ಸ್ವಾಮಿಗಳಾಗುವುದು ಎದಕ್ಕೆ ಹತ್ತಿಕೊಂಡ ಕೇಳಿದ್ರೆ ಲೋಕವನ್ನು ಉದ್ಧಾರ ಮಾಡಕ್ಕ, ಧರ್ಮ ಜಾಗೃತಿಗಾಗಿ ಏನ್ರಿ, ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಏನ್ರಿ ಸಮಾಜದ ಜನತೆಗೆ ನೀಡಿ ಏನ್ರಿ ಅವ್ರು ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ತಗೊಂಡು ಬಂದು ಮಠ ನಡೆಸ್ತಕ್ಕಂಥದ್ದು ಅವತ್ತಿನ ಪದ್ಧತಿ ಇತ್ತು. ಶಂಕರಲಿಂಗ ಶಿವಗಳನ್ನ ಸೇವಾ ಮಾಡ್ಕೋತಿಂದ ತಿರುಗಾಡ್ತಿದ್ದ. ಯಾವಾಗಂದ 8 ವರ್ಷದ ಸೇವಾ ಮಾಡಿದ್ರು ಶಂಕರಲಿಂಗ ಶಿವಗಳಂದ ಅವರಿಗೆ ಉಪದೇಶನ ಮಾಡಲಿಲ್ಲ. ಯಾವಾಗಿಂದ ಉಪದೇಶ ಮಾಡಲಿಲ್ಲ. ಹಂಗ ಅವ್ರ ಜೊತೆಯೊಳಗೆ ಅಂದ ಪೂಜಾದ ಗಂಟು ಹೊತ್ಕೋಬೇಕು. ಈ ಊರಾದ ಕೂಡ ಆ ಊರಿಗೆ ಅಲ್ಲಿ ಹೋದ ಬಳಕಿದ್ರ ಅಲ್ಲಿ ಪೂಜೆ ವ್ಯವಸ್ಥೆ ಮಾಡಬೇಕು. ಊರಾಗಿಂದ ಭಿಕ್ಷೆ ಬೇಡ್ಕೊಂಡು ಬರಬೇಕು. ಬಂದಿಂದ ಶಂಕರಲಿಂಗ ಸೇವೆಗಳಿಗೆ ಊಟ ಮಾಡಿಸ್ಬೇಕು. ಉಳಿದ ಬಳಕ ಊಟ ಮಾಡಬೇಕು. ಹಿಂಗೆ ಜೀವನ ಕಳಿತಿದ್ದ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ್. ಒಂದು ದಿವಸ ಅಂದ ಏನಾಗ್ಯದ ತಗೊಂಡ ಕೇಳಿದ್ರೆ ಇಲ್ಲಿ ಮಹಾರಾಷ್ಟ್ರದೊಳಗಂದ ವಾಗ್ದರಿಗೆ ತಗೊಂಡು ಬರ್ತದೆ. ಮಹಾರಾಷ್ಟ್ರದೊಳಗ ಒಂದು ಊರು ಬರ್ತದೆ. ಯಾವಾಗಿಂದ ಬೆಳಗಿನ ಜಾವದ ನಡ್ಕೊಂತ ಹೊಂಟಿದ್ರು. ದಾರಿ ಪಕ್ಕದೊಳಗನೆ ಊರ ಇನ್ನೊಂದು ಸ್ವಲ್ಪ ಊರಿತ್ತು. ಊರೆಲ್ಲ ಕಾಣುತ್ತಿತ್ತು ಕಣ್ಣಿಗೆ. ಅಲ್ಲಿ ಏನಾಯ್ತು, ಊರು ಹೊರಗ ದಾರಿ ಮ್ಯಾಗೆ ಒಂದು ಬಾವಿ, ಒಂದು ಗಿಡ ಇತ್ತು. ಅವಾಗ ಅಂದ ಶಂಕರಲಿಂಗ ಶಿವಗಳಂದ್ರು ದೊಡ್ಡ ಅಂದ್ರು, ಯಪ್ಪ ಅಂದ, ಮತ್ತು ಹೆಂಗೂ ಬಾವಿ ಅದಲ್ಲೇ ಇಲ್ಲೇ ಜಳಕ ಮಾಡಿಬಿಡೋನು, ಇಲ್ಲೇ ಪೂಜೆ ಮಾಡ್ಕೊಂಡು ಬಿಡ್ತೀನಿ, ನೀ ಹೋಗಿ ಅಂದ 1-2 ಮನೆ ಭಿಕ್ಷೆ ಬೇಡ್ಕೊಂಡು ಬರಕತ್ತಿ, ಇಲ್ಲೇ ಪ್ರಸಾದ ಮಾಡ್ಕೊಂಡು ಹೋಗೋಣ ಹತ್ತಿಕೊಂಡು. ಆಯ್ತ್ರಿಯಪ್ಪ ಹತ್ತಿಕೊಂಡು ಶಂಕರಲಿಂಗ ಶಿವಗಳಿಗೆ ಮಾತು ಕೊಟ್ಟ. ಮೊದಲು ಹೋಗಿ ತಾನು ಸ್ನಾನ ಮಾಡಿ ಗುರುಗಳಿಗೆಲ್ಲ ಪೂಜೆದೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಶಂಕರಲಿಂಗ ಶಿವಗಳು ಬಾವಿಯಾಗಿಂದ ಈಸಾಡಿ ಜಳಕ ಮಾಡ್ಕೊಂಡು ಬಂದು ಅವ್ರು ಪೂಜೆ ಕುಂತಿದ್ರು. ಇವ ದೊಡ್ಡಪ್ಪ ಮಹಾರಾಜ್ ಏನು ಮಾಡ್ಯಾನ, ಜೋಳಿಗೆ ತಗೊಂಡು ಅಲ್ಲೇ ಊರು ಕಾಣ್ತಿತ್ತಲ್ಲ ಭಿಕ್ಷಕ್ಕೆ ಅಂದ ವಾದ. ಹೋಗೋದ್ರೊಳಗಿಂದ ಒಂದು ಮನೆ, ಆ ಮನೆಗೆಲ್ಲ ಶೃಂಗಾರ ಮಾಡಿದ್ರು ಏನ್ರಿ, ಮಾಡ್ತಿರ್ತಾರೆ ನೋಡ. ಅವಾಗೆಲ್ಲ ತಳಿರು ತೋರಣ ಎಲ್ಲ ಕಟ್ಟಿದ್ರು, ಕಬ್ಬ ಬಾಳೆದಿಂಡು ಹಿಂಗೆಲ್ಲ ಕಟ್ಟಿದ್ರು. ಏನಿತ್ತನ ಮನ್ಯಾಗ. ಯಾವಾಗ ನೀವು ಹೋಗಿ ಅಂದ ಅದೇ ಮನೆಗೆ ಹೋಗಿ ಅಂದ ಭಿಕ್ಷಾಂದಿಹಿ ಅಂದ. ಯಾರು ದೊಡ್ಡಪ್ಪ ಮಹಾರಾಜ್ ಏನಂತಾನ, ಅದು ಏನು ಎಲ್ಲ ಅಲಂಕಾರ ಶೃಂಗಾರ ಮಾಡಿದ್ರಲ್ಲ ಆ ಮನೆ ಇದ್ರಿಗಿಂದ ಹೋಗಿ ನಿಂತ್ಕೊಂಡು ಭಿಕ್ಷಾಂದಿಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಆ ಮನಿ ಮಾಲಕನ ಹೊರ ಕಟ್ಟಿಗೆ ಕುಂತಿದ್ದ. ಪಾಪ ಯಾವನ ಸಾಧು ಬಂದಾನ ಏನ್ರಿ, ಸಾಧು ಬಂದಾನ. ಅದಕ್ಕೆ ಮನೆಗಂದ ಹೆಣ್ತಿಗಂದ ಏನ ಕರಿಲಾರ್ದೇನೆ ತಾನೇ ತಾನಾಗನೆ ಒಬ್ಬ ಸಾಧು ಬಂದಾನ. ಮೊದಲು ಮಾಡಿದ್ದಂದ ಹೋಳಿಗೆ ಆ ಸಾಧುಗೆ ನೀಡಲ್ಲ ತಿಳ್ಕೊಂಡು ಮನೆಗಿಂದ ಹೋಳಿಗೆ ಮಾಡಕತ್ತಿದ್ರು. ಒಂದು ಹೋಳಿಗೆಯಿಂದ ಸುಡ ಹೋಳಿಗೆಯಿಂದ ನೀಡು ಪಾಪ ಸಾಧು ಉಳ್ಳೆತ್ತಿಕೊಂಡು ಮನಿ ಮಾಲಕ್ಕೆಂದ ಅಂದ. ಯಾವಾಗ ಆಕಿ ತಂದೆ ನಮ್ಮ ಜೋಳಿಗೆಗಂದ ಸುಡ ಹೋಳಿಗೆ ನೀಡಲು ನೋಡ್ದ ಮುಟ್ಟಿ ಭಾರಿ ಸುಡ್ತಿತ್ತು ಹೋಳಿಗೆ, ಕೈ ಮುಡುತ್ತಿದ್ದಿಲ್ಲ. ಇವ ಅಂದ, ಇನ್ನು ಮತ್ತೆ 4 ಮನಿ ಭಿಕ್ಷೆ ಬೇಡಕತ್ನಿ ಅಂತಂದ್ರೆ ಇದು ಹೋಳಿಗೆ ಅಂದ ಆರ್ತದ, ಮೊದಲು ಇದೊಂದು ಹೋಳಿಗೆ ಒಯ್ದು ಅಪ್ಪಗೆಂದ ನೀಡಿ ಅವನಿಗೆ ಉಣಿಸಿ ಮತ್ತೆ ಭಿಕ್ಷೆ ಬೇಡಕ್ಕೆ ಬಂದ್ರೈತ ತಂದು ಓಡಿ ಹೋದ. ಯಾವಾಗಿಂದ ಓಡ್ಕೋತಂದ ಹೋಗುದ್ರಾಗಿಂದ ಗುರುಗಳು ಪೂಜೆ ಮುಗಿಸ್ಕೊಂಡು ಕುಂತಿದ್ರು. ಯಾಕೆ ಹೋದೊಡೆ ಎಷ್ಟು ಜಲ್ದಿ ಬಂದೇವ ಮಗ ನಾನು, ಇಲ್ಲಪ್ಪ ಈಗ ಸುಡು ಹೋಳಿಗೆ ನೀಡ್ಯಾರ, ಅದಕ್ಕೆ ಇದೊಂದು ಊಟ ಮಾಡ್ಯಪ್ಪ, ನಾ ಮತ್ತೆ ಹೋಗಿ ಭಿಕ್ಷೆ ಬೇಡ್ಕೊಂಡ್ ಬರ್ತೀನಿ, ಆಮೇಲೆ ಮತ್ತೆ ಉಣಕತ್ತೆ ತಂದಾಗ ನೀಡಿದ್ರು. ಅದೊಂದು ಹೋಳಿಗೆ ಉಂಡ್ರು. ಯಾವಾಗಿಂದ ಆನಂದ ಅನಿಸ್ತವ್ರು. ಯಾರಿಗೆ? ಶಂಕರಲಿಂಗ ಶಿವಗಳಿಗೆ ಭಾರಿ ಆನಂದ ಅನಿಸ್ತು. ಯಾವಾಗಿಂದ ಆನಂದ ಅನಿಸಿ ದೊಡ್ಡ ಅಂದ್ರು, ಯಪ್ಪ ಅಂದ, ಯಾಕೋ ಇದು ಇನ್ನೊಂದು ಹೋಳಿಗೆ ಬೇಡ್ಲಕತ್ತದ ನೋಡ್ಲೆ ಜೀವ ಅಂತ. ಯಾಕೋ ಇದು ಇನ್ನೊಂದು ಹೋಳಿಗೆ ಬೇಡ್ಲಕತ್ತ. ಹಿಂಗೆಪ್ಪ ಆಯ್ತಪ್ಪ, ಹಿಂಗೆ ಹೋಗೋಣ ತರ್ತೀನಿ ಎತ್ತಿಕೊಂಡು ಮತ್ತೆ ಓಡಿ ಹೋದ. ಯಾರ ಮನೆಗೆ? ಅದೇ ಮನೆಗೆ ಹೋಗ್ಬೇಕಲ್ಲ, ಹೋಳಿಗಿದ್ದಿದ್ದು ಅದೇ ಮನ್ಯಾಗ. ಯಾವಾಗಿಂದ ಅದು ಮನೆ ಮುಂದೆ ಹೋಗೋದ್ರಾಗಿಂದ ಮಾಲಕ ಕಟ್ಟಿ ಕುಂತಿದ್ದ. ಯಾವಾಗಿಂದ ಹೋಗಿಂದ ಭಿಕ್ಷಾಂದಿಹಿ ಅಂದ. ಯಾವಾಗಿಂದ ಹಿಂಗೆ ಅಂದಾಗ ಮನಿ ಮಾಲಕ ನೋಡ್ತಾನ, ನೋಡಿ ಸಿಟ್ಟು ಬಂದ್ಬಿಡ್ತ ಅವನಿಗೆ. ಏನೋ ಸಾಧು ಏನೋ ಒಂದು ಸುರುವಿಗೆ ಬಂದಿದೆ ತಿಳ್ಕೊಂಡಂದು ಒಂದು ಹೋಳಿಗೆ ನೀಡಿದ್ರ ರುಚಿ ಹತ್ತಂದ ಮಗನ ಪದೇ ನನ್ನ ಮನೆಗೆ ಬರ್ಲಕ್ಕ ಇಲ್ಲ ನಿನ್ನ ಸಲುವಾಗಿ ಮಾಡ್ಲಕತ್ತೀವ ನಾವು ಹೋಳಿಗೆ ನೀಡಂಗಿಲ್ಲ ನಡಿ ಎತ್ತುಕೊಂಡಂದ. ಇಲ್ಲಪ್ಪ ಇದು ನನ್ನ ಸಲುವಾಗಿ ಅಲ್ಲ, ಎಂದೂ ಬೇಡ್ಲಾರ್ದಂತ ನನ್ನ ಗುರುನಾಥ್, ಎಂದೂ ಬೇಡ್ಲಾರ್ದಂತ ನನ್ನ ತಂದೆ ನಮ್ಮಪ್ಪ ಬೇಡ್ಲಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡ್ರಪ್ಪ ಅಂದ. ಯಾವಾಗಿಂದ ಯಾ ಅಪ್ಪ ಯಾ ಗುರು ಮಗನ ಇದೆಲ್ಲ ನಾಟಕ ಹಚ್ಚಿರಿ ನನ್ನ ಮಕ್ಕಳೇ, ನಡಿ ನೀಡಂಗಿಲ್ಲ ನಡಿ. ಇಲ್ಲಪ್ಪ ಏನೇನು ಮಾಡಿ ಇನ್ನೊಂದು ಹೋಳಿಗೆ ನೀಡು, ಇನ್ನೊಂದು ಹೋಳಿಗೆ ನೀಡು. ಅಪ್ಪ ಎಂದೂ ಬೇಡ್ಲಕತ್ತಾನೆ, ಇನ್ನೊಂದು ಹೋಳಿಗೆ ನೀಡು. ಯಾವಾಗಿಂದ ಮನಿ ಮಾಲಕಂದ ಅಟ್ಟು ಗುರುವಿನ ಮೇಲೆ ಅಟ್ಟು ಭಕ್ತಿ ಅನ್ನ ಮಗನೆಂದನು. ಹೂನಪ್ಪ ಅವನು ಬಿಟ್ಟ ಏನದಪ್ಪ ನನಗ ಅಂದ.
ಗುರುವಿನ ಮೇಲೆ ಒಂದು ಅಟ್ಟು ಭಕ್ತಿ ಇದೆ ನೀನು ಗುರುವಿನ ಮೇಲೆ ಒಂದು ಅಟ್ಟ ನಂಬಿಕೆ ಅದ ನಿನಗ. ಹೂನಪ್ಪ, ಮತ್ತು ಗುರುವಿನ ಬಿಟ್ಟು ನಮಗೇನದಪ್ಪ? ಗುರುವಿನ ಬಿಟ್ಟು ಏನದ? ಅವನು ಸುಖನೇ ನನ್ನ ಸುಖ, ಅವ ಆನಂದ ಇದ್ರೆ ನಾ ಆನಂದ. ಮತ್ತೆ ಎಂದೂ ಬೇಡಲಾರ್ದಂದ ಗುರು ಅಂದ ಇವತ್ತು ಹೋಳಿಗೆ ಕೇಳಕತ್ತ ಇನ್ನೊಂದ ತಂದಾಗ ಅಮ್ಮನ್ನ ನಾ ಬರಲೇಬೇಕಲ್ಲಪ್ಪ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡು ಮಗನ. ನಿನ್ನ ಗುರುವಿನ ಮೇಲೆ ಅಟ್ಟು ಭಕ್ತಿನಿ ಇತ್ತು ಹತ್ತಿಕೊಂಡ್ರ ಒಂದು ಕಣ್ಣು ಕಿತ್ತು ಕೊಡು ಮಗನ ಅಂದಾಗ ನಿನಗೆ ಹೋಳಿಗೆ ನೀಡ್ತೀನಿ ಅಂದ. ಒಂದು ಕಣ್ಣು ಕಿತ್ತು ಕೊಡು ನೋಡ, ನಿನ್ನ ಗುರುವಿನ ಮೇಲೆ ಎಷ್ಟು ಭಕ್ತಿ ಅದ. ಯಾವಾಗ ನಿನ್ನ ಗುರುವಿನ ಮೇಲೆ ಎಷ್ಟು ಭಕ್ತಿ ಅದ, ಎಷ್ಟು ಶ್ರದ್ಧೆ ಅದ ನೋಡ್ತೀನಿ ನಾನು. ಒಂದು 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 ಹೋಳಿಗೆ ಬೇಕಾಗಿತ್ತು ಅಂದ್ರೆ ಒಂದು ಕಣ್ಣು ಕಿತ್ತು ಕೊಟ್ರೆ ಅಂದ್ರೆ ಒಂದು ಹೋಳಿಗೆ ಕೊಡ್ತೀನಿ ಅಂತಂದಾಗ ದೊಡ್ಡಪ್ಪ ಮಹಾರಾಜ ನಗಲಕತ್ನತ್ತಲ್ಲ. ಏನ್ರಿ ದೊಡ್ಡಪ್ಪ ಮಹಾರಾಜ ನಗಲಕತ್ನತ್ತ. ಯಪ್ಪ, ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದೇನದ? ಗುರುವಿಗಾಗಿ ಅಂದ್ರೆ ಕಣ್ಣು ಅರ್ಪಣೆ ಹಾಕವತ್ತಿಕೊಂಡ್ರ ಇದಕ್ಕಿಂತ ಭಾಗ್ಯ ಮತ್ತೊಂದು ಏನದಪ್ಪ? ಆಯ್ತಪ್ಪ, ನೀ ಹೇಳ್ದಂಗೆ ಅಂದ್ರೆ ನಾನು ಕಣ್ಣು ಕೊಡ್ತೀನಿ, ನನಗೊಂದು ಏನ್ರಿ ಕಿತ್ಕೊಳಕ್ ಒಂದು ಏನ್ರಿ ಕುಡಿಯಪ್ಪ ಅನ್ನೋ. ಅವ ಮನಿ ಮಾಲಕ ಈ ಮಗನ ಕಿತ್ತನ ತಗೊಂಡು ಮನೆಯಾಗಿಂದ ಹೋಗಿ ಚಾಕು ತಂದು ಕೊಟ್ಟನತ್ತ. ಯಾವಾಗಿಂದ ದೊಡ್ಡಪ್ಪ ಮಹಾರಾಜ ಇವೇನು ಕಿತ್ತನ, ಇದು ಸುಳ್ಳು ಹೇಳ್ತಾವ ಸಾಧು ಒತ್ತಿಕೊಂಡು ಯಾವಾಗಿಂದ ನೋಡ್ಕೋತ ನಿಂತಿದ್ದ. ಹಂಗೆ ಅಂದ ಹಿಂಗೆ ಚಾಕು ಕಣ್ಣಾಗಿಂದ ಹಾಕಿ ಕಣ್ಣಿನ ಗುಡ್ಡಿನ ಕಿತ್ತಿ ಅವನ ಕೈ ಕೊಟ್ಟ. ಏನ್ರಿ, ಯಾವಾಗಿಂದ ಒಂದು ಕಣ್ಣಿನ ಗುಡ್ಡಿನ ಕಿತ್ತು ಕೊಟ್ಟ. ಯಪ್ಪ, ಈಗಾರ ನೀಡು, ನಮ್ಮ ಅಪ್ಪ ಕುಂತಾನಲ್ಲಿ ಏನ್ರಿ ಮುಸುರುಗಲ್ಲಿ ಹಂಗೆ ಕುಂತಾನ, ಇನ್ನೊಂದು ಹೋಳಿಗೆ ನೀಡು. ಇವ ಗಾಬರಿ ಆದ ಮಾಲಕ. ಇದೇನು ಹುಚ್ಚದ ಸಾಧು, ಯಾವ ಗುರು ಯಾವ ಶಿಷ್ಯ ಸುಮ್ಸುನಿಂದ ಕಣ್ಣು ಕಳ್ಕೊತಲ್ಲ ಇದು ಪಾರ ತಿಳ್ಕೊಳೋದು. ಅವ ಒಳಗೆ ಹೋಗಿ ಅಂದ ಒಂದು ಹೋಳಿಗೆ ತಂದು ನೀಡ್ದ. ಯಾವಾಗಂದ ಅದೊಂದು ಹೋಳಿಗೆ ತೊಗೊಂಡು ಓಡ್ಕೋತ ಬಂದ, ಒಂದು ಕೈ ಅಂದ ಕಣ್ಣಿಗೆ ಹಿಡ್ದ, ಓಡ್ಕೋತ ಬಂದ. ಬರುದ್ರಾಗಿಂದ ಗುರುಗಳು ಕುಂತಿದ್ರು, ಅದೊಂದು ಹೋಳಿಗೆ ನೀಡ್ದ. ಯಾವಾಗಂದ ಶಂಕರಲಿಂಗ ಶಿವಗಳು ಅದನ್ನು ಒಂದು ಹೋಳಿಗೆ ಊಟ ಮಾಡಿದ್ರು. ಯಾವಾಗಂದ ಅದು ಒಂದು ಹೋಳಿಗೆ ಊಟ ಮಾಡಿದ್ರು. ಊಟ ಮಾಡೋದ ಬಳಕ ನಿಮಗೆ ಹೇಳ್ತೀನಿ, ಶಂಕರಲಿಂಗ ಶಿವಗಳಂದ್ರು ದೊಡ್ಡ ಅಂದ್ರು. ಯಪ್ಪ ಅಂದ, ಯಾಕೋ ಇದು ಇನ್ನೊಂದು ಕೇಳಕತ್ತದ ನೋಡ್ಲೆ ಹೋಳಿಗೆ ಅಂದ್ರು. ಹೋಳಿಗೆ ಯಾಕೋ ಇದು ಇನ್ನೊಂದು ಕೇಳಕತ್ತದ ಜೀವ. ಹಿಂಗಯ್ಯಪ್ಪ, ಹಿಂಗೆ ಹೋಗೋಣ ಹಿಂಗೆ ಬರ್ತೀನಪ್ಪ ತಗೊಂಡು ಓಡಿ ಬಂದ. ಯಾವಾಗಿಂದ ಓಡಿ ಬರ್ದಕ್ಕೆ ಅದೇ ಮಾಲಕ್ಕಿಂದ ಬಾಗಲಾಗೆ ಕುಂತಾನ. ಅಲ್ಲೋ ಒಂದು ಕಣ್ಣು ಕೊಟ್ಟಂದ ಹೋಳಿಗೆ ಬೈದಿದೆ, ಮತ್ತೆ ಅದಕ್ಕೆ ಬಂದಿದೆ. ಯಪ್ಪ, ನಮ್ಮ ಅಪ್ಪಗಿಂದ ಇನ್ನೊಂದು ಹೋಳಿಗೆ ಬೇಕತ್ತ, ಈಗ ಇದೊಂದು ಕಣ್ಣು ಕಿತ್ತು ಕೊಡ್ತೀನಿ, ನನಗೆ ಇನ್ನೊಂದು ಹೋಳಿಗೆ ನೀಡತ್ತೆ ಕೊಂಡೋದು. ಅವ ಕಿತ್ತಿ ಕೊಡು ಅಲ್ಲಾರ್ದೇನೆ ಇವನೇ ಕಿತ್ತಿ ಅವನ ಕೈಯಾಗ ಕೊಟ್ಟನತ್ತ. ಏನ್ರಿ, ಅದೊಂದು ಕಣ್ಣು ಕಿತ್ತಿಂದ ಕೊಟ್ಟ. ಎರಡು ಕಣ್ಣುಗಳಿಂದ ಸಾವುಕಾರನಿಂದ ಕೊಟ್ಟ. ಯಪ್ಪ, ನೀ ಕಣ್ಣು ಕುಡಿದು ಬೇಕಾಗಿದ್ದಿಲ್ಲೋ, ನಾ ಹಂಗೆ ಕುಡ್ತಿದ್ದೆ, ನನಗೆ ಹೋಳಿಗೆ ಎತ್ತಿಕೊಂಡೊಂದು ಒಳಗೆ ಹೋಗಿ ಅಂದ ಮತ್ತೊಂದು ಹೋಳಿಗೆ ತೊಗೊಂಡು ಬಂದ. 2-3 ಸರಿ ತಿರುಗಾಡಿದ್ನಲ್ಲ, ಹಂಗೆ ಅಂದಾಜು ಪ್ರಕಾರದಿಂದ ಬಂದು ಗುರುವಿನ ಮುಂದೆ ಜೋಳಿಗೆ ಇಟ್ಟಂದು ಎರಡು ಕೈಗೆ ಕಣ್ಣಿಗೆ ಹಚ್ಕೊಂಡು ಕುಂತ. ಎರಡು ಕೈಗೆ ಕಣ್ಣುಗಳ ಮುಚ್ಕೊಂಡ ಕುಂತ. ಯಪ್ಪ, ಈಗ ಊಟ ಮಾಡಿ ಇಲ್ಲಿ ಜೋಳಿಗೆ ಆದ್ ನೋಡಪ್ಪ, ಇದು ಸುಡ್ತದ ಅದನ್ನು ಹೋಳಿಗೆ ಊಟ ಮಾಡಪ್ಪ ತಕೊಂಡಂದ. ಶಂಕರಲಿಂಗ ಶಿವಗಳಂದ್ರು, ಮತ್ತೆ ನೀ ಕೈಗೆ ಕಣ್ಣಿಗೆ ಕತ್ಕೊಂಡಿದ್ವಲೆ ದೊಡ್ಡೆ ಅಂದ್ರು. ಯಪ್ಪ, ನೀ ಎಂದೂ ಬೇಡಲಾರ್ದಂತವ, ನೀ 2-3 ಹೋಳಿಗೆ ಅಂದ ಬೇಡ ಉಣ್ಣಾಕತ್ತಿದಲ್ಲ, ಅದಕ್ಕೆ ಈ ಪಾಪಿ ಕಣ್ಣುಗಳು ಎಲ್ಲಿ ನೋಡಿ ನಿನ್ನ ಹೊಟ್ಟಿಗಿಟ್ಟಿ ಕಡ್ದಿತ್ತು, ನೆದರಿಗಿದ್ರೆ ಆಗಿತ್ತ ತಕೊಂಡಂದು ಕಣ್ಣು ಮುಚ್ಕೊಂಡಿನಪ್ಪ ಅಂದ. ಕಣ್ಣು ಕೊಟ್ಟು ಹೋಳಿಗೆ ತಂದಿಲ್ಲ. ಏನಂತನವ, ನೀ 2-3 ಹೋಳಿಗೆ ಉಣ್ಣಾಕತ್ತಿದಲ್ಲ, ಎಲ್ಲಿ ಈ ಕಣ್ಣಿನಿಂದ ನೋಡಿದ್ನಿ ಅಂದ್ರ ನಿನಗೆ ನೆದರ ಆಕತ್ತಪ್ಪ, ಅದಕ್ಕೆ ನೀವು ಊಟ ಮಾಡು. ಶಂಕರಲಿಂಗ ಶಿವಗಳಂದ್ರು, ದೊಡ್ಡ ನೀ ಸೇವಾ ಮಾಡ್ತಿದ್ದೆ ತಿಳ್ಕೊಂಡದ, ನೀ ಯಾರು ತಿಳ್ಕೊಂಡಿದಪ್ಪ, ನೀ ನನ್ನ ತಾಯಿ ಇದ್ದಂಗೋ ಮಗ. ನೋಡ್ರಿ, ಶಂಕರಲಿಂಗ ಶಿವಗಳಂತಾರ, ತಾಯಿ ಮಗ ಊಟ ಮಾಡೋದು ನೋಡಿದ್ರ ಎಂದರೆ ಹೊಟ್ಟೆ ಕಡಿತದಲ್ಲೇ, ಕೈ ತೆಗಿ ಅಂದ್ರು. ಇಲ್ಲಪ್ಪ, ಇಲ್ಲ, ನಾ ಕೈ ತೆಗಂಗಿಲ್ಲ, ನೀ ಹೋಳಿಗೆ ಉಂಡು ಬಳಗ ನಾನು ತೆಗಿತೀನಿ. ನೀ ಕೈ ತೆಗಿಲ್ಲ, ನಾ ಊಟನೇ ಮಾಡಂಗಿಲ್ಲ. ನನಗೇನಾಗಂಗಿಲ್ಲ ದೊಡ್ಡಪ್ಪ, ನನಗೇನಾಗಂಗಿಲ್ಲ, ನನಗೆ ನೆದರ ಆಗಂಗಿಲ್ಲ, ದೃಷ್ಟಿ ಆಗಂಗಿಲ್ಲ, ನನಗೇನಾಗಂಗಿಲ್ಲ. ನೀ ಕೈ ತೆಗಿ. ಬ್ಯಾಡಪ್ಪ ಬ್ಯಾಡ. ಇಲ್ಲೋ, ನೀ ಕೈ ತೆಗೆದ್ರೆ ತೆಗಿ ಎತ್ತಿಕೊಂಡೊಂದು ಯಾವಾಗಿಂದ ಒತ್ತಾಯ ಮಾಡಿ ಸಿಟ್ಟಿಗೆ ಅದು ಬೈಲ ಕತ್ಕೊಳ್ಳೇನ, ಅವಾಗಿಂದ ದೊಡ್ಡಪ್ಪ ಮಹಾರಾಜ ಕೈಗೆ ಹಿಡಿದಿದ್ದಿಂದ 2 ಕೈಗಳಿಂದ ತೆಗೆದ ಕಣ್ಣಿಗೆ ಹಿಡಿದಿದ್ದು. ಯಾವಾಗಿಂದ ಕಣ್ಣಿಗೆ ಹಿಡಿದಿದ್ದಿಂದ ಕೈಗಳು 2 ತೆಗೆದಲ್ಲ, ಮೊದಲು ಹೆಂಗಿದ್ದು ಕಣ್ಣು ಹಂಗೆ ಇದ್ದು ಅಂತ ದೊಡ್ಡಪ್ಪ ಮಹಾರಾಜ. ಏನ್ರಿ, ಮೊದಲು ಹೆಂಗೆ ಅಂದ ಚಂದ ನೋಡ್ತಿದ್ನಿಲ್ಲ, ಮೊದಲು ಹೆಂಗಿದ್ದು ಕಣ್ಣು ಹಂಗೆ ಇದ್ದು. ಸದ್ಗುರುನಾಥ ಇದು ಗಡಿಗೆ ಸುಟ್ಟದೇನಿಲ್ಲ ತಗೊಂಡು ಪರೀಕ್ಷೆ ಮಾಡ್ತಿದ್ದ. ಪರೀಕ್ಷೆದೊಳಗಿಂದ ಪಾಸ್ ಆದಾಗ ಮಾತ್ರ ಅವಾಗ ಉಪದೇಶ ಮಾಡ್ತಿದ್ರು, ಹೌದಲ್ರಿ? ಆ ಗುರುವಿನಿಂದ ಬರೀ ಒಂದು ಉಪದೇಶ ಬೇಕಾಗಿತ್ತು ಅಂತಂದ್ರ ಇಟ್ಟು ಶ್ರಮ ಪಡಬೇಕಾಗ್ತದೆ. ಅವತ್ತಿನ ದಿನಮಾನದೊಳಗೆ ಒಬ್ಬ ಗುರುವಿನ ಕೃಪಾ, ಗುರುವಿನ ಆಶೀರ್ವಾದ ಏನ್ರಿ, ಹಂಗೆ ನೆಟ್ಟಗದ ಸೆಟದ ಕಾದಿ ಏನ್ರಿ ಖಡಕ್ಕೆ ಅಂದ ಬಟ್ಟೆ ಹಾಕೊಂಡು ಬಂದು, ಅಪ್ಪವರು ನಿಮ್ಮ ಆಶೀರ್ವಾದ ಇರ್ಬೇಕ್ರಿ ನಮ್ಗೆ ಬರ್ತಾರೆ ನೋಡ್ರಿ ರಾಜಕಾರಣಿಗಳು. ಹಂಗೆ ಬಂದು ಕೂಡ ಅವನಿಗೆ ಆಶೀರ್ವಾದ ಕೊಡ್ಬೇಕು. ನಾವು 10 ರೂಪಾಯಿ ದಕ್ಷಿಣ ಕೊಡಲ್ಲ. ಏನ್ರಿ,
ದಿನಮಾನ ಹಿಂಗದವ. ಆದ್ರೆ ಅವತ್ತಿನ ದಿನಮಾನದೊಳಗೆ ಗುರುವಿನ ಆಶೀರ್ವಾದ, ಗುರುವಿನ ಉಪದೇಶ ಏನ್ರಿ, ಗುರುವಿನಿಂದ ಅಂತಃಕರಣೆ ಅಂತಕ್ಕಂಥ ಪಡಿಬೇಕಾಗಿತ್ತು ಅಂತಂದ್ರೆ ಅದನ್ನು ಪಡಿಬೇಕಾದ್ರೆ ಒಂದು ಶಿಷ್ಯ ಸೇವೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀ ಹಾಡಿದ್ರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನಿಜಗುಣ ಶಿವಗಳೇನಂತಾರ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ. ಒಂದು ವೇಳೆ ಮನುಷ್ಯನಿಗೆ ಮುಕ್ತಿ ಸಿಗಬೇಕು, ಆನಂದ ಸಿಗಬೇಕು, ನೆಮ್ಮದಿ ಸಿಗಬೇಕಂತಂದ್ರೆ ಗುರುವಿನ ವಚನವನ್ನು ಪಾಲನೆ ಮಾಡಬೇಕು. ಯಾವ ಗುರುವಿನ ವಚನವನ್ನು ಪಾಲನೆ ಮಾಡ್ಯಾನು ಅವನೇ ಬದುಕಿನೊಳಗಿಂದ ದೊಡ್ಡವಾಗ್ಯಾನ, ಅವನೇ ಶರಣನಾಗ್ಯಾನ, ಅವನೇ ಸಂತನಾಗ್ಯಾನ, ಅವನೇ ಮಹಾತ್ಮನಾಗ್ಯಾನ. ಹೊರತಾಗಿ ಯಾವ ಗುರುವಿನ ಆಶ್ರಯದೊಳಗಿಲ್ಲ ಅವ ಏಸ್ ಕಾಲಕ್ಕೂ ಕೂಡ ಶರಣನಾಗಕ್ಕಾಗಂಗಿಲ್ಲ, ಸಂತನಾಗಕ್ಕಾಗಂಗಿಲ್ಲ, ಮಹಾತ್ಮನಾಗಕ್ಕಾಗಂಗಿಲ್ಲ. ಅದಕ್ಕಾಗಿ ನಿಜಗುಣ ಶಿವಗಳು ಹೇಳಿದ್ರಪ್ಪ, ನೀನೊಬ್ಬ ದೇವರಾಗಬೇಕಾ, ನೀನೇ ಶರಣನಾಗಬೇಕಾ, ನೀನೊಬ್ಬ ಸಂತನಾಗಬೇಕಾ, ಗುರುವಿನ ವಚನವನ್ನು ನಿತ್ಯ ನಿತ್ಯನ ಕೂಡ ಪಾಲನೆ ಮಾಡು. ಎರಡನೇದೇನು ಹೇಳ್ತಾರೆ ಅವರು, ಬರೀ ನೀ ಗುರುವಿನ ಸೇವೆ ಮಾಡ್ಕೋತ ಉಳಿದಲ್ಲ, ಬರೀ ಅಂದ್ರೆ ಗುರುವಿನಿಂದ ಉಪದೇಶ ಪಡೆಯೋದಲ್ಲ. ಆದ್ರೆ ಮುಂದೊಂದು ಮಾತು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂತ ಹೇಳಿದ್ರು. ಮುಂದೆ ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು. ನೋಡ್ರಿ ಅವ್ರು ಏನು ಹೇಳ್ತಾರೆ, ಇದು ಭಾಳ ಮಹತ್ವದ ಕಲ್ಪನೆ ಇರಲಿ ಮಗ. ಅವ್ರು ಏನು ಹೇಳ್ತಾರೆ ನಿಜಗುಣ ಶಿವಗಳು, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಬೇಡ. ದುರಿತ ಹತ್ತುಕೊಂಡ್ರೆ ಕೆಟ್ಟದ್ದು. ಅವ್ರು ಏನು ಹೇಳ್ತಾರೆ, ಬರೇ ಗುರುವಿನ ಉಪದೇಶ ಅಂತ ಪಡ್ಕೊಳ್ಳೋದು ಅಟ್ಟಿ ಅಲ್ಲ. ನಾ ಗುರುವಿನ ಉಪದೇಶ ಪಡ್ಕೊಂಡಿನಿ, ಗುರುವಿನ ಅಂತಃಕರಣ ಆಗ್ಯದ, ಗುರುವಿನ ಆಶ್ರಯದ ಆಗ್ಯದ ತಗೊಂಡು ನಾವು ಸೊಕ್ಕಿಗೆ ಬರೋದಲ್ಲ. ಅವ್ರು ಏನು ಹೇಳ್ತಾರ, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ. ನೀನು ಜೀವನ ಇರುವವರೆಗೂ ಕೂಡ ಏನ್ರಿ, ನೀ ಇನ್ನೊಬ್ಬರಿಗಿಂದ ನೋವು ಕೊಡುವಂಗಿಲ್ಲ, ಇನ್ನೊಬ್ಬರಿಗಿಂದ ದುಃಖ ಕೊಡುವಂಗಿಲ್ಲ, ಇನ್ನೊಬ್ಬರ ಮನಸ್ಸಿಗಿಂದ ನೋವು ಮಾಡುವಂಗಿಲ್ಲ. ಅದಕ್ಕಾಗಿ ನನ್ನ ಬಸವಣ್ಣವ್ರು ಹೇಳಿದ್ರು, ಧರ್ಮ ಧರ್ಮ ಹತ್ತಿಕೊಂಡ್ರೆ ಏನು, ಧರ್ಮ ಧರ್ಮ ಹತ್ತಿಕೊಂಡ್ರೆ ಇವತ್ತೇನು ನಾವು ಹೊಡೆದಾಡಕತ್ತೀವಿ ನೋಡು. ಏನ್ರಿ, ನೀವು ಯಾವ ಧರ್ಮ ಅಂತಂದ್ರೆ ನಮ್ಮ ಬಣಜಿಗರ ಧರ್ಮ ರೀ, ನಿಮ್ದು ಯಾವ ಧರ್ಮ, ನಮ್ಮ ಐಗೋಳ ಧರ್ಮ, ನಿಮ್ದು ಯಾವ ಧರ್ಮ, ಗಾಣಿಗರ ಧರ್ಮ. ಇವೆಲ್ಲ ಧರ್ಮಗಳು ಅಲ್ಲ, ಇವು ಜಾತಿಗಳಿವು. ಕಲ್ಪನೆ ಇರಲಿ ಮಗ, ಧರ್ಮಕ್ಕೆ ಜಾತಿಗೆ ಸಂಬಂಧ ಇಲ್ಲ. ಲಕ್ಷ್ಯ ಕೊಡ್ರಿ ನೀವು. ಸುಮ್ಮನೆ ನಾವು ಹೊಡೆದಾಡ್ಲಕತ್ತೀವಿ, ಇದು ನನ್ನ ಧರ್ಮದ, ಇದು ನಿನ್ನ ಧರ್ಮದ. ಯಾವ ಧರ್ಮ? ಬಸವಣ್ಣವ್ರು ಸ್ಪಷ್ಟವಾಗಿ ಅಂತ ಹೇಳಿದ್ರು. ಏನು ಹೇಳ್ತಾರೆ ಅವರು, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ನೋಡ್ರಿ ಅವ್ರು ಏನು ಹೇಳ್ತಾರೆ, ಧರ್ಮ ಧರ್ಮ ಹತ್ತುಕೊಂಡದು ನಾವೇನು ತಿಳ್ಕೊಂಡ ರಬ್ಬಗೆ ವಿಭೂತಿ ಹಚ್ಕೊಂಡು ಈ ಊರಾಗ ಯಾರು ಧರ್ಮ ಅಂತಾರೆ ಅಂತ ಅಂದ್ಕೊಳ್ಳೋಣ. ನೀವು ಹೇಳ್ತಿರಲಿಲ್ಲ, ನಮ್ಮ ಊರಾಗ ಒಬ್ಬನೇ ಅನ್ರಿ, ಅದೆಂಥ ಧರ್ಮದ ಕೆಲಸ ಮಾಡ್ತಾನೆ ನೀನು. ಇಲ್ರಿ, ಮುಂಜಾನೆ ಹತ್ಕೊಳ್ಳು ಮೈ ತುಂಬ ವಿಭೂತಿ ಹಚ್ಕೊಂಡು 2 ಊದಿನ ಕಡ್ಡಿ ತೊಗೊಂಡು ಬರೀ ಮೇಲೆ ಅಂದ್ರೆ ಊರಾಗಿನ ಎಲ್ಲ ಗುಡಿಗಳು ತಿರುಗಾಡ್ತಾನೆ. ಅವು ಕೌಂಟ್ ನಾರ ಊದಿನ ಕಡ್ಡಿ, ಅವು ಚಲೋನು ಅಲ್ಲ. ಈ ರೆಬ್ಬಮ್ಮಾಯಿ ಗುಡಿ ಮುಂದೆ ಹಚ್ಚಿರ್ತಾರಲ್ಲ, ಹೋಗಿರ್ತೀನಿ ಅಲ್ಲಿ ದರ್ಶನ ತೊಳಕ್ಕೆ, ಅವು ಕುಡಿದು ಹೊಗೆ ಬಡಿದ್ರೆ ನಮ್ಮ ದನಿನೇ 7 ತಿಂಗಳು ಬರಲ್ಲ. ಏನ್ರಿ, 2 ಊದಿನ ಕಡ್ಡಿ ತೊಗೊಂಡು ಇಡೀ ಊರಾಗಿನ ಈ ಗುಡಿಗೆ ಹೋಗೋದು, ಅದೇ ದೀಪಕ್ಕೆ ಹಚ್ಚೋದು, ಅಲ್ಲೇ ಬೆಳಗೋದು, ಮತ್ತು ಅದೇ ಗಾಡಿಗೆ ಆರಿಸೋದು, ಮತ್ತು ಅವು 2 ಊದಿನ ಕಡ್ಡಿ ಮತ್ತೆ ತೊಗೊಂಡು ಬರೋದು. 2 ಊದಿನ ಕಡ್ಡಿಗೆ ಇಡೀ ಊರೇ ಮುಗಿಸ್ತಾನೆ ಅವನು ಧರ್ಮ ಅಂತದ್ದು. ಏನ್ರಿ, ಮನಸ್ಸಿನೊಳಗೆ ಹೇಸಿಗೆ ಇಟ್ಕೊಂಡು ಕಾಸಿಗೆ ಹೋದೆಲ್ಲ ಏನಾಯಿತು, ಕೇದಾರಕ್ಕೆ ಹೋದ್ರೆ ಏನದ ಮನಸ್ಸಿನ ದುರ್ಗುಣ ಬಿಟ್ಟು ಏನ್ರಿ